ಅಲ್ಲ ಕಣೋ, ಭಾವೇಶ್ ಅಗರ್ವಾಲ್, ಓಲಾ CEO. 2016 ಡಿಸೆಂಬರ್ 23ನೇ ತಾರೀಕಲ್ಲಿ ಕೊಟ್ಟಿರೋ ಗಾಡಿನ ಲೀಸ್ಗೆ ಅಂತ ಕೊಟ್ಟು ಸಾವಿರಾರು ಜನಕ್ಕೆ ಮೋಸ ಮಾಡಿದೆ. ಆಗಲೇ ನಿನ್ನನ್ನು ಬಿಟ್ಟಿಲ್ಲ ನಾನು. ಮೇಲ್ ಕಾಣ್ತಾ ಇರೋ ಗಾಡಿನ ನನ್ನ ಹೆಸ್ರಿಗೆ ಮಾಡ್ಕೊಳ್ಳೋರ್ಗೂ ಬಿಟ್ಟಿಲ್ಲ. ಈಗ ನೀನು ಡ್ಯೂಟಿ ಮಾಡೋದ್ರಲ್ಲಿ ಆಫ್ ರೋಡ್ಗೆ 15 ದಿವಸಕ್ಕೆ ಅಂತೇಳಿ ಮಾಡಿ, ಅದರಲ್ಲೂ ಏನು ಏರ್ಪೋರ್ಟ್ ಅಫೆನ್ಸ್. ಡಿಯರ್ ಓಲಾ ಪಾರ್ಟ್ನರ್, ಡ್ಯೂ ಟು ಮಲ್ಟಿಪ್ಲೈ ಕಂಪ್ಲೇಂಟ್ಸ್ ಅಗೇನೆಸ್ಟ್ ಯು ಅಟ್ ಓಲಾ ಏರ್ಪೋರ್ಟ್ ಝೋನ್ ಅಂತ ಕೊಟ್ಟಿದ್ಯಾ. ನನಗಿದು ನೀನು 15 ದಿವಸ ತಗೊಂಡಿದ್ಯಾ ಈ ರೀತಿ ಆಫ್ ರೋಡ್ ಮಾಡೋಕ್ಕೆ. ಯಾವನು ಇದನ್ನು ಆಫ್ ರೋಡ್ ಮಾಡಿದಾನೋ ಗೊತ್ತಿಲ್ಲ. ಗ್ರಾಚಾರಗಳನ್ನ ಕೆಡ್ಸ್ಕೊಳ್ಳೋದು ನಿಮ್ಮವರು ಇದೇ ಥರ. ಇದನ್ನೇ ನಾನು ಕೂಡ ಕಾಯ್ತಿದ್ದಿದ್ದು. ಆ ಗಾಡಿನೇ ಬಿಟ್ಟಿಲ್ಲ. ಇನ್ನು ಈ ರೀತಿಯಾಗಿ ನೀನು ಸುಳ್ಳು ಆಪಾದನೆ ಮಾಡಿ ನನ್ನ ಮೇಲೆ ನೀನು ಇದು ಮಾಡ್ತೀಯ ಅಂದರೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ಯಾ? ಸ್ವಲ್ಪ ಕಾದು ನೋಡು. ಅವತ್ತು ಬರೀ ಗಾಡಿ ಮಾತ್ರ ನನ್ನ ಹೆಸ್ರಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ನಿನ್ನ ಓಲಾ ಕಂಪ್ನಿ ಯಾವ ರೀತಿ ರನ್ ಆಗ್ತಾ ಇದೆ, ಎಷ್ಟು ಫ್ರಾಡ್ ಮಾಡ್ತಾ ಇದೆ, ಇದನ್ನೆಲ್ಲ ನಾನು ಆಚೆ ಬಯಲಿಗೆ ಎಳೆದು ನಿನ್ನ ಮಕ್ಕೆ ಮಸಿ ಬಳಿಯಾಗಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ನಾಗೇಶ್ ಗೌಡ KH, ಹೊಸ ಉಂಡವಾಡಿ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು ಅಲ್ವೇ ಅಲ್ಲ. ಇನ್ನು ಮುಂದಕ್ಕೆ ನಿನಗೆ ಮಾರಿ ಹಬ್ಬ ಕಾದಿದೆ. ಕೇವಲ ಒಬ್ಬ ಡ್ರೈವರ್ ಏನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ಬೋದು. ಏರ್ಪೋರ್ಟಲ್ಲಿ ಮಾತಾಡಿರುವಂಥ ವಿಚಾರ ಲಕ್ಷಾಂತರ ಜನಕ್ಕೆ ತಲುಪಿದೆ. ನೀನು ಆಫ್ ರೋಡ್ನ ಮೋಸ್ಟ್ಲಿ ಅವತ್ತೇ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಮಾಡಿರೋದು 15-20 ದಿವಸ ಬಿಟ್ಕೊಂಡು ಮಾಡಿದ್ಯಾ. ನನಗೆ ಬೇಕಾಗಿದ್ದೆ ಇದು. ಈಗ ಇದಕ್ಕೆ ಏನೆಲ್ಲ ದಾಖಲಾತಿಗಳನ್ನ ಕ್ರೋಢೀಕರಿಸಿ ನೀನೇನೇನು ಮಾಡಿದ್ಯಾ ಕಚಡ ಕೆಲಸಗಳು ಇಷ್ಟು ದಿನ ದಾಖಲೆ ಸಮೇತ ಕೋರ್ಟ್ ಮುಂದೆ ಇಟ್ಟು ನಿನ್ನ ಬೀದಿಗೆ ಎಳೀಲಿಲ್ಲ ಅಂದರೆ ನನ್ನ ಹೆಸರು ಬೇರೆ ಇಟ್ಕೊಂಡ್ಬಿಡ್ತೀನಿ ಕಣಲೈ. ಇದು ಚಾಲೆಂಜ್ ಕಣ ನಿನಗೂ ನನಗೂ. ಒಬ್ಬ ಸಾಮಾನ್ಯ ಚಾಲಕ ಓಲಾ ಕಂಪ್ನಿನ ಬಡ್ದ ಅನ್ನೋ ಹೆಸ್ರನ್ನ ನಾನು ತೆಗಿಲಿಲ್ಲ ಅಂದರೆ ನನ್ನ ಹೆಸರು ಬೇರೆ ಇಟ್ಕೊಂಡ್ಬಿಡ್ತೀನಿ ಮಗನೇ. ಇದು ಲೈಫಲ್ಲಿ ಒಂದು ಚಾಲೆಂಜು. ನೋಡ್ತಾ ಇರೋ ಭಾವೇಶ್ ಅಗರ್ವಾಲ್, CEO ಆಫ್ ಓಲಾ. ನಿನ್ನ ಆಫೀಸು ಕೋರ್ಮಂಗ್ಲಾದಲ್ಲಿದೆ. ನೀನು ಪ್ರತಿದಿನ ಬಂದು ಹೋಗೋದು ಕೂಡ ನನಗೆ ಗೊತ್ತಿದೆ. ನೀನು ಯಾವ ಗಾಡೀಲಿ ಹೋಗ್ತೀಯಾ, ಯಾವ ಗಾಡೀಲಿ ಬರ್ತೀಯಾ ಎಲ್ಲ ನನಗೆ ಗೊತ್ತಿದೆ. ಯಾವ ಟೈಮ್ಗೆ ಹೋಗ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದ್ರದ್ದೆಲ್ಲ ದಾಖಲಾತಿಗಳನ್ನ ಕಲೆ ಹಾಕಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಿನಗೊಂದು ನೋಟಿಸ್ ಬರುತ್ತೆ. ನೀನು ಲೀಗಲ್ ಲೋನ್ ಕಳಿಸ್ತೀಯೋ ಇಲ್ಲ ನೀನೇ ಬರ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಎದುರುಗಡೆ ನೀನು ಭೇಟಿ ಮಾಡಲೇಬೇಕು. ಕಾದು ನೋಡು. ನಮ್ಮ ಚಾಲಕರುಗಳು ಕೇವಲ ರೇಟ್ ಕೊಡ್ತಾ ಇಲ್ಲ ಇಷ್ಟು ಮಾತ್ರ ಮಾತಾಡ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಯಾರೂ ಇಟ್ಕೊಳ್ಳಲ್ಲ. ನನ್ನ ಹತ್ರ ಎಲ್ಲ ಇಟ್ಟಿದ್ದೀನಿ. ಇನ್ನು ಮುಂದಕ್ಕೆ ಮಾಡಿ ತೋರಿಸ್ತೀನಿ.